ನಮಸ್ಕಾರ ಸ್ನೇಹಿತರೆ, ಓಂ ಸಾಯಿರಾಮ್. ರಾಜರಿಗೆಲ್ಲ ರಾಜನಾದ, ಯೋಗಿಗಳಿಗೆಲ್ಲ ಶ್ರೇಷ್ಠ ಯೋಗಿಯಾದ ಪರಬ್ರಹ್ಮ ಸ್ವರೂಪನಾದ ಸಚ್ಚಿದಾನಂದ ಸದ್ಗುರು ಶ್ರೀ ಸಾಯಿನಾಥ ದೇವನಿಗೆ ಜಯವಾಗಲಿ. ಓಂ ಸಾಯಿರಾಮ್. ನಿಮ್ಮ ಜೀವನದಲ್ಲಿ ಕಷ್ಟದ ಸಮಯ ಬಂದಾಗ ನೀವು ಹಾಕುವ ಕೂಗು ಬಾಬಾರಿಗೆ ಕೇಳಿಸುತ್ತಿಲ್ಲ ಎಂದು ನೀವು ನೊಂದಿದ್ದೀರಾ? ನೀವು ಬಾಬಾರವರನ್ನು ಪೂಜಿಸಿದರೂ, ಅವರ ಮೇಲೆ ನಂಬಿಕೆ ಇಟ್ಟಿದ್ದರೂ ಅವರು ಯಾಕೆ ಮೌನವಾಗಿದ್ದಾರೆ ಎಂದು ನಿಮ್ಮ ಭಕ್ತಿ ಕಳೆದುಕೊಳ್ಳುತ್ತಿದ್ದೀರಾ? ನಿಮ್ಮ ಈ ಎಲ್ಲಾ ಪ್ರಶ್ನೆಗಳಿಗೆ ನಿಮ್ಮ ಅಂತರಂಗದ ತಳಮಳಕ್ಕೆ ಸ್ವತಃ ಸಾಯಿಬಾಬಾರವರೇ ಈ ವಿಡಿಯೋದ ಮೂಲಕ ಉತ್ತರ ನೀಡಿದ್ದಾರೆ. ಬಾಬಾರವರ ಮೌನವು ಅವರ ಗೈರು ಹಾಜರಿಯಲ್ಲ, ಬದಲಾಗಿ ಅದು ನಿಮ್ಮ ಜೀವನದ ಅತಿ ದೊಡ್ಡ ಪವಾಡಕ್ಕೆ ನಡೆಯುತ್ತಿರುವ ಒಂದು ಸಿದ್ಧತೆ. ಈ ಆಳವಾದ ಮತ್ತು ಆತ್ಮೀಯವಾದ ಸಂದೇಶವನ್ನು ಪೂರ್ತಿಯಾಗಿ ಕೇಳಿ. ನಿಮ್ಮ ಭಾರವನ್ನು ಬಾಬಾರ ಪಾದಗಳಿಗೆ ಅರ್ಪಿಸಿ. ಬನ್ನಿ, ಬಾಬಾರ ದಿವ್ಯವಾಣಿಯನ್ನು ಕೇಳೋಣ. ನನ್ನ ಪ್ರೀತಿಯ ಮಗುವೆ, ಕೇಳು. ನನ್ನ ಮೌನವನ್ನು ನನ್ನ ಗೈರು ಹಾಜರಿ ಎಂದು ಎಂದಿಗೂ ಭಾವಿಸಬೇಡ. ನೀನು ಹಾಕುವ ಪ್ರತಿಯೊಂದು ಕೂಗು, ನೀನು ಸುರಿಸುವ ಪ್ರತಿಯೊಂದು ಕಣ್ಣೀರಿನ ಹನಿಯು ನನ್ನ ಶಿರ್ಡಿ ಚಾವಡಿಯನ್ನು ತಲುಪುತ್ತಿದೆ. ನಾನು ಮೌನವಾಗಿದ್ದೇನೆ ಎಂದರೆ ಅದರರ್ಥ ನಾನು ನಿನ್ನನ್ನು ಗಮನಿಸುತ್ತಿಲ್ಲ ಎಂದಲ್ಲ, ಬದಲಾಗಿ ನಿನ್ನ ಜೀವನದ ಸುಂದರವಾದ ಬದಲಾವಣೆಗಾಗಿ ನಾನು ಶ್ರಮಿಸುತ್ತಿದ್ದೇನೆ ಎಂದು ಅರ್ಥ. ನಿನ್ನ ಅಂತರಂಗದ ತಳಮಳವನ್ನು ನಾನು ಬಲ್ಲೆ. ಈ ಮಾತುಗಳನ್ನು ಕೇವಲ ಕಿವಿಯಿಂದ ಕೇಳಬೇಡ, ನಿನ್ನ ಆತ್ಮದ ಆಳಕ್ಕೆ ಇಳಿಸಿಕೋ. ನನ್ನ ಮೌನವು ನಿನ್ನ ಪರೀಕ್ಷೆಯಲ್ಲ, ಅದು ನನ್ನ ಸಿದ್ಧತೆ. ನೀನು ಪ್ರಾರ್ಥಿಸುವಾಗ ನಾನು ಉತ್ತರ ನೀಡಿದೆ, ಸುಮ್ಮನಿದ್ದೇನೆ ಎಂದು ಅಂದುಕೊಳ್ಳಬೇಡ. ಶಿಲ್ಪಿ ಕಲ್ಲಿನ ಮೇಲೆ ಪೆಟ್ಟು ನೀಡುವಾಗ ಕಲ್ಲು ನೋವಿನಿಂದ ಕಿರುಚಬಹುದು, ಆದರೆ ಶಿಲ್ಪಿ ಮೌನವಾಗಿ ತನ್ನ ಕೆಲಸ ಮುಂದುವರಿಸುತ್ತಾನೆ. ಯಾಕೆ ಗೊತ್ತೇ? ಆ ಕಲ್ಲಿನೊಳಗೆ ಅವಿತು ಕುಳಿತಿರುವ ಸುಂದರ ವಿಗ್ರಹವನ್ನು ಹೊರತರಲು ಆತನ ಮೌನ ಮತ್ತು ಏಕಾಗ್ರತೆ ಅಗತ್ಯ. ಹಾಗೆಯೇ ನಿನ್ನ ಜೀವನದ ಕಠಿಣ ಪರಿಸ್ಥಿತಿಗಳಲ್ಲಿ ನಾನು ಮೌನವಾಗಿದ್ದೇನೆ ಎಂದರೆ ನಾನು ನಿನ್ನನ್ನು ಒಂದು ಅದ್ಭುತವಾದ ರೂಪಕ್ಕೆ ತರುತ್ತಿದ್ದೇನೆ ಎಂದು ಅರ್ಥ. ನಿನ್ನ ಕಣ್ಣೀರು ನನ್ನ ಭಿಕ್ಷಾ ಪಾತ್ರೆಯಲ್ಲಿದೆ. ನೀನು ಏಕಾಂತದಲ್ಲಿ ಕುಳಿತು ಕಣ್ಣೀರು ಹಾಕುವಾಗ, ಯಾರೂ ಇಲ್ಲದ ಆ ಸಮಯದಲ್ಲಿ ನಾನು ನಿನ್ನ ಪಕ್ಕದಲ್ಲೇ ಇರುತ್ತೇನೆ. ನಿನ್ನ ಹೃದಯದ ಪ್ರತಿಯೊಂದು ಪಿಸು ಮಾತು ನನಗೆ ಕೇಳಿಸುತ್ತದೆ. ಆ ಕಣ್ಣೀರಿನ ಹನಿಗಳು ವ್ಯರ್ಥವಾಗಲು ನಾನು ಬಿಡುವುದಿಲ್ಲ. ಅವುಗಳನ್ನು ನಿನ್ನ ಮುಂದಿನ ಸುಖದ ದಿನಗಳಿಗಾಗಿ ನಾನು ಬಂಡವಾಳವಾಗಿ ಸಂಗ್ರಹಿಸಿಡುತ್ತಿದ್ದೇನೆ. ಸಮಯದ ಫಲ ಸಬೂರಿ. ನಾನು ಯಾವಾಗಲೂ ನಿನಗೆ 2 ವಿಷಯಗಳನ್ನು ಕೇಳುತ್ತೇನೆ, ಶ್ರದ್ಧೆ ಮತ್ತು ಸಬೂರಿ. ನಿನಗೆ ಬೇಕಾದುದನ್ನು ಕೊಡಲು ನನಗೆ 1 ಕ್ಷಣ ಸಾಕು, ಆದರೆ ಅದನ್ನು ನೀನು ಉಳಿಸಿಕೊಳ್ಳುವಷ್ಟು ಪಕ್ವವಾಗುವವರೆಗೆ ನಾನು ಕಾಯುತ್ತೇನೆ. ಸರಿಯಾದ ಕಾಲ ಬರುವ ಮುನ್ನ ಗಿಡದಲ್ಲಿ ಹಣ್ಣು ಬಿಡದು, ಹಾಗೆಯೇ ನಿನ್ನ ಜೀವನದ ಆಶೀರ್ವಾದಕ್ಕೂ ಒಂದು ಕಾಲವಿದೆ. ಆ ಕಾಲ ಬರುವವರೆಗೂ ನಾನು ನಿನ್ನನ್ನು ಸಿದ್ಧಪಡಿಸುತ್ತಿದ್ದೇನೆ. ಶ್ರದ್ಧಾ ಮತ್ತು ಸಬೂರಿಯ ಆಳವಾದ ಮರ್ಮ. ನೀನು ನನಗೆ ಶ್ರದ್ಧೆಯನ್ನು ಅಂದರೆ ನಂಬಿಕೆಯನ್ನು ನೀಡಿದ್ದೀಯಾ, ಆದರೆ ಸಬೂರಿಯನ್ನು ತಾಳ್ಮೆ ನೀಡಲು ಕಷ್ಟಪಡುತ್ತಿದ್ದೀಯಾ. ಮಗು ತಾಯಿಯ ಗರ್ಭದಲ್ಲಿ 9 ತಿಂಗಳು ಇರಲೇಬೇಕು. ಅದಕ್ಕಿಂತ ಮುಂಚೆ ಬಂದರೆ ಅದಕ್ಕೆ ಆರೋಗ್ಯವಿರುವುದಿಲ್ಲ. ನಿನ್ನ ಆಸೆಗಳು ಅಷ್ಟೇ, ಅವುಗಳು ಫಲ ನೀಡಲು ಒಂದು ಪಕ್ವ ಕಾಲ ಬೇಕು. ನಾನು ನಿನಗೆ ಕೊಡಬೇಕೆಂದು ನಿರ್ಧರಿಸಿದ ಆಶೀರ್ವಾದವು ನಿನ್ನ ಕೈ ಸೇರಿದಾಗ ಅದನ್ನು ನಿಭಾಯಿಸುವ ಶಕ್ತಿ ನಿನ್ನಲ್ಲಿರಲಿ ಎಂದು ನಾನು ಈ ಕಾಯುವಿಕೆಯನ್ನು ನೀಡುತ್ತಿದ್ದೇನೆ, ಅಂದರೆ ತಾಳ್ಮೆಯನ್ನು ಕಲಿಸುತ್ತಿದ್ದೇನೆ. ನಿನ್ನ ಕಣ್ಣೀರು ನನ್ನ ಪಾದದ ಅಭಿಷೇಕ. ನೀನು ಅನಾಥನೆಂದು ಭಾವಿಸಬೇಡ. ನೀನು ಸುರಿಸುವ ಪ್ರತಿ ಹನಿ ಕಣ್ಣೀರು ನನ್ನ ಪಾದಗಳನ್ನು ತಲುಪುತ್ತಿವೆ. ಲೋಕಕ್ಕೆ ಅದು ಕೇವಲ ನೀರು, ಆದರೆ ನನಗೆ ಅದು ನಿನ್ನ ಭಕ್ತಿಯ ಸಾರ. ನಿನ್ನ ನೋವನ್ನು ನಾನು ಅನುಭವಿಸುತ್ತಿದ್ದೇನೆ, ನಿನ್ನ ಕಷ್ಟದ ದಿನಗಳನ್ನು ನಾನು ಎಣಿಸುತ್ತಿದ್ದೇನೆ ಮತ್ತು ಆ ಪ್ರತಿಯೊಂದು ದಿನಕ್ಕೂ ಪ್ರತಿಯಾಗಿ ನಿನಗೆ 100 ದಿನಗಳ ಸುಖವನ್ನು ನೀಡಲು ನಾನು ಸಿದ್ಧನಾಗುತ್ತಿದ್ದೇನೆ. ತೆರೆಯ ಮರೆಯ ಕೆಲಸ. ಕತ್ತಲೆಯಲ್ಲಿ ಬೀಜವು ಮೊಳೆಯುವಂತೆ ನನ್ನ ಕೆಲಸವು ನಿನ್ನ ಕಣ್ಣಿಗೆ ಕಾಣದಿದ್ದರೂ ನಡೆಯುತ್ತಲೇ ಇರುತ್ತದೆ. ನೀನು ಮಲಗಿರುವಾಗಲೂ ನಾನು ನಿನಗಾಗಿ ಹೊಸ ದಾರಿಗಳನ್ನು ಹುಡುಕುತ್ತಿರುತ್ತೇನೆ. ನಿನ್ನನ್ನು ವಿರೋಧಿಸುವವರ ಮನಸ್ಸನ್ನು ಬದಲಾಯಿಸುವುದು, ಮುಚ್ಚಿದ ಬಾಗಿಲುಗಳನ್ನು ತೆರೆಯುವುದು ಮತ್ತು ನಿನ್ನ ಭವಿಷ್ಯಕ್ಕೆ ಬೇಕಾದುದನ್ನು ನಿನ್ನತ್ತ ಸೆಳೆಯುವುದು, ಇವೆಲ್ಲವನ್ನು ನಾನು ಮಾಡುತ್ತಿದ್ದೇನೆ. ಈ ಜಗತ್ತು ನಿನ್ನನ್ನು ನಿರಾಕರಿಸಬಹುದು, ನಿನ್ನ ತಪ್ಪುಗಳನ್ನು ಎತ್ತಿ ತೋರಿಸಬಹುದು, ಆದರೆ ನಾನು ನಿನ್ನನ್ನು ನಿನ್ನ ಆತ್ಮದ ಮೂಲಕ ನೋಡುತ್ತೇನೆ. ನೀನು ನನ್ನ ಮಗು. ತಾಯಿ ತನ್ನ ಮಗುವಿನ ಮೇಲೆ ಹೇಗೆ ಪ್ರೀತಿ ಇಡುತ್ತಾಳೋ ಅದಕ್ಕಿಂತ 1,000,000 ಪಟ್ಟು ಹೆಚ್ಚಿನ ಪ್ರೀತಿ ನಿನಗೆ ನನ್ನ ಮೇಲಿದೆ. ನಿನ್ನ ಹಳೆಯ ಕರ್ಮಗಳಾಗಲಿ ಅಥವಾ ತಪ್ಪುಗಳಾಗಲಿ ನನ್ನ ಪ್ರೀತಿಯನ್ನು ಕಡಿಮೆ ಮಾಡಲು ಸಾಧ್ಯವಿಲ್ಲ. ಸೂರ್ಯ ಹುಟ್ಟುವ ಮುನ್ನವೇ ಕತ್ತಲೆ ದಟ್ಟವಾಗಿರುತ್ತದೆ.
ಹಾಗೆಯೇ ನಿನ್ನ ಬದುಕಿನ ಪವಾಡಗಳು ಘಟಿಸುವ ಮುನ್ನ ಪರಿಸ್ಥಿತಿಗಳು ತೀರಾ ಹದಗೆಟ್ಟಂತೆ ಕಾಣುತ್ತವೆ. ನಾನು ನಿನ್ನ ಶತ್ರುಗಳ ಮನಸ್ಸನ್ನು ಕರಗಿಸುತ್ತಿದ್ದೇನೆ. ಮುಚ್ಚಿದ ಹಳೆಯ ದಾರಿಗಳ ಬದಲು ರಾಜಮಾರ್ಗವನ್ನು ಸೃಷ್ಟಿಸುತ್ತಿದ್ದೇನೆ. ನೀನು ನೋಡುತ್ತಿರುವುದು ಕೇವಲ ಇಂದಿನ ಕಷ್ಟವನ್ನು, ಆದರೆ ನಾನು ನೋಡುತ್ತಿರುವುದು ನಿನ್ನ ಮುಂದಿನ 10 ವರ್ಷಗಳ ಕ್ಷೇಮವನ್ನು. ಸಂಪೂರ್ಣ ಶರಣಾಗತಿ. ಬಾಬಾ ನೀನಗತಿ ಎಂದು ಒಮ್ಮೆ ಹೇಳಿದ ಮೇಲೆ ಆ ವಿಷಯದ ಬಗ್ಗೆ ಚಿಂತಿಸುವುದನ್ನು ಬಿಟ್ಟುಬಿಡು. ಚಿಂತೆ ಮಾಡುವುದು ಎಂದರೆ ನನ್ನ ಶಕ್ತಿಯ ಮೇಲೆ ನಿನಗೆ ಸಂಶಯವಿದೆ ಎಂದರ್ಥ. ನಿನ್ನ ಭಾರವನ್ನು ನನ್ನ ಹೆಗಲ ಮೇಲೆ ಹಾಕು. ನೀನು ನಿಶ್ಚಿಂತನಾಗಿರು. ನಿನ್ನ ಮನೆಯ ಜವಾಬ್ದಾರಿ, ನಿನ್ನ ಮಕ್ಕಳ ಭವಿಷ್ಯ, ನಿನ್ನ ಆರೋಗ್ಯ ಎಲ್ಲವೂ ಇಂದಿನಿಂದ ನನ್ನ ಹೊಣೆ. ನೀನು ಕೇವಲ ನನ್ನ ನಾಮಸ್ಮರಣೆ ಮಾಡು ಮತ್ತು ನಿನ್ನ ಕರ್ತವ್ಯವನ್ನು ಪ್ರೀತಿಯಿಂದ ಮಾಡು. ನೀನು ಯಾವುದಕ್ಕೆ ಹೆದರುತ್ತಿದ್ದೀಯೋ ಅದನ್ನು ನನಗೆ ಅರ್ಪಿಸಿಬಿಡು. ಪ್ರಾರ್ಥನೆ ಎಂದರೆ ಕೇವಲ ಬಿಡುವುದಲ್ಲ, ಅದು ನಿನ್ನ ಭಾರವನ್ನು ನನ್ನ ಮೇಲೆ ಹಾಕುವುದು. ನೀನು ನಿನ್ನ ಭಾರವನ್ನು ನನ್ನ ಮೇಲೆ ಹಾಕಿದ ಮೇಲೆ ಮತ್ತೆ ಯಾಕೆ ಚಿಂತೆ ಮಾಡುತ್ತೀಯಾ? ನಿನ್ನ ಎಲ್ಲ ಕಷ್ಟಗಳನ್ನು ಹೊತ್ತುಕೊಳ್ಳಲು ನಾನು ಸಿದ್ಧನಿದ್ದೇನೆ. ಹೊಸ ದಾರಿಯ ಮುನ್ಸೂಚನೆ. ನೋಡು, ಶೀಘ್ರದಲ್ಲೇ ನಿನ್ನ ಬದುಕಿನಲ್ಲಿ ಬೆಳಕು ಮೂಡಲಿದೆ. ನೀನು ನಿರೀಕ್ಷಿಸದ ಕಡೆಯಿಂದ ನಿನಗೆ ಸಹಾಯ ಹಸ್ತಗಳು ಬರಲಿವೆ. ನಿನ್ನ ದೇಹದ ನೋವು, ಮನಸ್ಸಿನ ಆತಂಕಗಳು ಮಾಯವಾಗಿ ಶಾಂತಿ ನೆಲೆಸಲಿದೆ. ಇದು ನನ್ನ ಮಾತು, ಇದು ಸುಳ್ಳಾಗದು. ಮಕ್ಕಳೇ, ತಾಳ್ಮೆಯಿಂದ ಇರಿ. ನನ್ನ ಮೌನವು ನಿಮ್ಮನ್ನು ಕೈ ಬಿಟ್ಟಿದ್ದಕ್ಕಲ್ಲ, ನಿಮ್ಮನ್ನು ಮತ್ತಷ್ಟು ಎತ್ತರಕ್ಕೆ ಏರಿಸಲಿಕ್ಕಾಗಿದೆ. ನಿನಗೆ ಬರಬೇಕಾದದ್ದು ಬಂದೇ ಬರುತ್ತದೆ. ನನ್ನನ್ನು ನಂಬು, ಧೈರ್ಯವಾಗಿರು. ಈ ಕತ್ತಲೆ ಶಾಶ್ವತವಲ್ಲ. ನಿನ್ನ ಜೀವನದಲ್ಲಿ ಸದ್ಯದಲ್ಲೇ ಪವಾಡವೊಂದು ನಡೆಯಲಿದೆ. ಅದು ಹಣಕಾಸಿನ ರೂಪದಲ್ಲಿರಬಹುದು, ನೆಮ್ಮದಿಯ ರೂಪದಲ್ಲಿರಬಹುದು, ದೀರ್ಘಕಾಲದ ಕಾಯಿಲೆಯಿಂದ ಬಿಡುಗಡೆಯ ರೂಪದಲ್ಲಿರಬಹುದು. ನಾನು ನಿನಗೆ ಕೊಡುವುದು ಕೇವಲ ನೀನು ಕೇಳಿದ್ದನ್ನಲ್ಲ. ನಿನಗೆ ಯಾವುದು ಅತ್ಯುತ್ತಮವೋ ಅದನ್ನೇ ನಾನು ನೀಡಲಿದ್ದೇನೆ. ನನ್ನ ಮೇಲೆ ನಂಬಿಕೆ ಇರಲಿ. ಜಗತ್ತು ನಿನ್ನನ್ನು ಕೈ ಬಿಡಬಹುದು, ಆದರೆ ನಿನ್ನ ಈ ಸಾಯಿ ಎಂದಿಗೂ ಕೈ ಬಿಡುವುದಿಲ್ಲ. ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳಿಸಿಕೊಂಡಿದ್ದೇನೆ ಮತ್ತು ಉತ್ತರವನ್ನು ಈಗಾಗಲೇ ಕಳುಹಿಸಿದ್ದೇನೆ. ಅದು ನಿನ್ನನ್ನು ತಲುಪುವ ದಾರಿಯಲ್ಲಿದೆ. ಅಲ್ಲಿಯವರೆಗೆ ಧೈರ್ಯವಾಗಿರು, ಶಾಂತವಾಗಿರು. ಸ್ನೇಹಿತರೆ, ಕೇಳಿದಿರಲ್ಲ, ಬಾಬಾರವರ ಭರವಸೆಯ ನುಡಿಗಳನ್ನು ಕತ್ತಲೆಯಲ್ಲಿ ಮೊಳೆಯುವ ಬೀಜದಂತೆ. ಬಾಬಾರ ಮೌನವು ನಿಮ್ಮ ಜೀವನದ ಪವಾಡಕ್ಕೆ ನಡೆಯುವ ಅದೃಶ್ಯ ಸ್ತರದ ಕೆಲಸ. ಎಂದಿಗೂ ನಂಬಿಕೆ ಕಳೆದುಕೊಳ್ಳಬೇಡಿ, ಅವರು ನಿಮ್ಮ ಜೊತೆಗಿದ್ದಾರೆ. ಈ ಸಂದೇಶವು ನಿಮ್ಮ ಮನಸ್ಸಿಗೆ ಶಾಂತಿ ನೀಡಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಕಷ್ಟದಲ್ಲಿರುವ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಸ್ನೇಹಿತರೆ, ಈ ಒಂದು ಸಾಯಿ ಸಂದೇಶನ ನೀವು ಪಡೆದುಕೊಳ್ಳೋದಕ್ಕೋಸ್ಕರ ಓಂ ಸಾಯಿರಾಮ್ ಅಂತ ಕಮೆಂಟ್ ಮಾಡಿ. ಸ್ನೇಹಿತರೆ, ನಿಮಗೆಲ್ಲರಿಗೂ ಒಂದು ಪ್ರಶ್ನೆನ ಕೇಳ್ತಿದ್ದೀನಿ. ಸ್ಕ್ರೀನ್ ಮೇಲೂ ಕೂಡ ಪ್ರಶ್ನೆನ ಹಾಕಿರ್ತೀನಿ, ಅದನ್ನ ನೀವು ಓದಬಹುದು ಅಥವಾ ನಿಮಗೆ ನಾನು ಓದಿ ಕೂಡ ಕೇಳ್ತಿದ್ದೀನಿ. ನೀವು ಸರಿಯಾದ ಉತ್ತರನ ಕಮೆಂಟ್ ಬಾಕ್ಸಿನಲ್ಲಿ ತಿಳಿಸಿ. ಶ್ರದ್ಧಾ ಮತ್ತೆ ಸಬೂರಿ ಅಂದರೆ ಏನು? ಆಪ್ಷನ್ ಎ, ನಂಬಿಕೆ ಮತ್ತು ತಾಳ್ಮೆ. ಆಪ್ಷನ್ ಬಿ, ತಾಳ್ಮೆ ಮತ್ತು ನಂಬಿಕೆ. ಆಪ್ಷನ್ ಸಿ, ಪ್ರೀತಿ ಮತ್ತು ಕರುಣೆ. ಆಪ್ಷನ್ ಡಿ, ಧ್ಯಾನ ಮತ್ತು ಸೇವೆ. ನಿಮ್ಮ ಉತ್ತರವನ್ನು ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಮತ್ತೆ ಮುಂದಿನ ವಿಶೇಷವಾದ ಸಾಯಿ ಸಂದೇಶದೊಂದಿಗೆ ಆಗಮಿಸುತ್ತೇನೆ. ಅಲ್ಲಿಯವರೆಗೂ ಓಂ ಸಾಯಿರಾಮ್.